ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೊಸ ಅವಕಾಶಗಳ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಸಾಮರಸ್ಯ, ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಮತ್ತು ಅಷ್ಟೇ ಅಲ್ಲ, ಸ್ವಲ್ಪ ಕೋಪವೂ ಬಂದುಬಿಡುತ್ತೆ ನಿಮಗೆ. ಸಂದರ್ಭ ವಶಾತ್ ನೀವು ಏನು ಗಡಿಯನ್ನು ದಾಟಿಬಿಡ್ತೀರ, ಆ ರೀತಿಯ ಒಂದು ಕೋಪಕ್ಕೆ ತುತ್ತಾಗ್ಬಿಡೋ ಸಾಧ್ಯತೆ ಇರುತ್ತದೆ. ಅದು ಮಂಗಳವಾರ ಬುಧವಾರ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಎಲ್ಲಿದ್ದೀನಿ ಆ ಒಂದು ಪ್ರಜ್ಞೆ ತಂದುಕೊಳ್ಬೇಕಾಗುತ್ತೆ. ನಾನು ಏನು ಮಾಡಿಬಿಡ್ತೀನಿ ನೋಡೀಗ ಅಂತ ಅನ್ನುವಾಗ ಏನು ಮಾಡಿಬಿಟ್ರೆ ಅದು ತೊಂದರೆ ಆಗಿಬಿಡುತ್ತೆ. ಹಾಗೆ ಮಾಡದೆ ಒಂದು ಸಂಯಮ ಕಾಪಾಡಿಕೊಂಡ್ರೆ ಮನುಷ್ಯರಾಗಿರ್ತೀವಿ. ಆ ರೀತಿಯ ಒಂದು ಸಂದರ್ಭ ಎದುರಾಗೋ ಸಾಧ್ಯತೆ ಇದೆ. ಹುಷಾರು. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕರ್ಮಾಧಿಪತಿ ಲಾಭಕ್ಕೆ ಬಂದಾಗ ಶನಿವಾರದಿಂದ ಮತ್ತೆ ಹೆಚ್ಚಿನ ಲಾಭವನ್ನೇ ಕಾಣ್ತೀರ, ಸಂಶಯ ಏನೂ ಇಲ್ಲ ಅದರಲ್ಲಿ. ಆದರೆ ವ್ಯಯ ಅಲೆದಾಟ ಇದ್ದೇ ಇದೆ. ಯಾಕಂದರೆ ಚಂದ್ರ ವ್ಯಯದಲ್ಲಿ ಸಂಚರಿಸುವಾಗ ಆಪ್ತರಿಗಾಗಿ, ಇಷ್ಟಪಟ್ಟವರಿಗೆ, ಇನ್ಯಾರೋ ಒಂದು ಆಪ್ತ ಮನಸ್ಸಿಗೆ ಇಷ್ಟ ಅನಿಸುತ್ತಲ್ಲ ಅಂಥವರಿಗಾಗಿ ಒಂದು ಉಡುಗೊರೆ ಕೊಡಿಸ್ತಕ್ಕಂಥದ್ದು, ಮತ್ತೊಂದು ಹೀಗೆ ಹೆಚ್ಚಿನ ಖರ್ಚು ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ದಾಂಪತ್ಯದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಅದು ಸಹಜ. ಇನ್ನೂ ಸ್ವಲ್ಪ ದಿವಸಗಳ ಕಾಲ ನಿಮಗೆ ಆ ಮಟ್ಟಿಗಿನ ತೊಂದರೆ ಇದ್ದೇ ಇದೆ. ಎಚ್ಚರವಾಗಿರಬೇಕು. ಚರ್ಮ ಸಂಬಂಧಿ ಸಮಸ್ಯೆಗಳು ಕಾಡಬಹುದು. ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಸಿಂಹರಾಶಿಯವರಿಗೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು, ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಹಿರಿಯರ ಮಾರ್ಗದರ್ಶನ ಇದು ತುಂಬ ಚೆನ್ನಾಗಿದೆ. ಒಳ್ಳೆಯ ಕಾರ್ಯ. ಧರ್ಮ ಕ್ಷೇತ್ರಗಳಲ್ಲಿ, ಧರ್ಮ ಅಂದರೆ ಕಾರ್ಯಗಳಲ್ಲಿ ಒಳ್ಳೆಯ ಆಸಕ್ತಿಯೂ ಬರುತ್ತದೆ. ಅದಕ್ಕೆ ಒಂದು ಒಳ್ಳೆಯ ದಾರಿಯೂ ಸಿಗುತ್ತೆ, ಹಿರಿಯರ ಸಹಕಾರವೂ ಸಿಗುತ್ತೆ. ಆ ರೀತಿಯ ಒಂದು ಒಳ್ಳೆಯ ಒಂದು ಫಲ ಇದೆ. ಹಣಕಾಸಿನ ವಿಚಾರದ ಸ್ವಲ್ಪ ತಗಾದೆಗಳು ಉಂಟಾಗಬಹುದು. ಕುಟುಂಬದಲ್ಲಿ ಏನೋ ಘರ್ಷಣೆಗಳಾಗುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ತೊಡಕು, ತೊಂದರೆ, ಗಲಾಟೆ, ಘರ್ಷಣೆಗೆ, ಗುಂಪು ಘರ್ಷಣೆ ಅಂತೀವಿ ಅಂತೆ, ಅದು ಒಂದರಲ್ಲಿ ಭಾಗಿಯಾಗಿಬಿಟ್ಟು ಏನೋ ಒಂದು ಕಂಪ್ಲೇಂಟ್ ತಂದುಬಿಡ್ತಕ್ಕಂಥದ್ದು, ಅದು ಮನಸ್ಸಿಗೆ ಕಿರಿಕಿರಿಯಾಗಿ ಮನೆಯ ವಾತಾವರಣ ಹಾಳಾಗೋದು, ಈ ಥರದ್ದೆಲ್ಲ ಇದೆ ಇವರೇ. ಸ್ವಲ್ಪ ಎಚ್ಚರವಾಗಿರಬೇಕು. ವಿದ್ಯಾರ್ಥಿಗಳು ಅಷ್ಟೇ ಸ್ವಲ್ಪ ಕಟ್ಟುನಿಟ್ಟಾಗಿ ನನ್ನ ಕೆಲಸ ಏನಪ್ಪ ಓದೋದು ಅಷ್ಟು ನೋಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಈ ಒಂದು ವಾರದಲ್ಲಿ. ಇಷ್ಟು ಬಹಳ ಮುಖ್ಯವಾದ ವಿಚಾರ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಶೃಂಗೇರಿ ಶಾರದಮ್ಮನವ್ರು ಸ್ಮರಣೆ ಮಾಡಿದ್ರೆ, ಹೋಗಿದ್ರೆ ಕಷ್ಟ ಆಗುತ್ತೆ ಹೋಗಲಿಕ್ಕೆ ಬರಲಿಕ್ಕೆ ಅಲ್ವಾ, ಸ್ಮರಣೆ ಮಾಡಿಕೊಂಡ್ರೂ ಸಾಕಾಗುತ್ತೆ. ಅದೊಂದು ಪರಿಹಾರವನ್ನು ನೀವು ಮಾಡ್ಕೋಬಹುದು. ಇದು ಕನ್ಯಾವರೆಗಿನ ಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.